ಜೊತೆಗೆ ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೂ, ಜೊತೆಗೆ ರಾಹುಲ್ ಗಾಂಧಿ ಸಾಹೇಬ್ರಿಗೂ, ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೂ, ಅದೇ ರೀತಿಯಾಗಿ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೂ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರಿಗೂ, ಅದೇ ರೀತಿಯಾಗಿ ಎಲ್ಲ ಸಚಿವರು ಎಲ್ಲರೂ ಬಂದು ಕೂಡ ಪ್ರಚಾರದಲ್ಲಿ ಭಾಗವಹಿಸಿದ್ರು. ಅದೇ ರೀತಿಯಾಗಿ ನಮ್ಮ ಸಂಡೂರಿನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕಾರ್ಮಿಕ ಸಚಿವ ಸಾಹೇಬ್ರಿಗೂ, ಜೊತೆಗೆ ಅವ್ರ ಕುಟುಂಬಕ್ಕೂ, ಜೊತೆಗೆ ಇವತ್ತು ಎಲ್ಲ ಮಾಜಿ ಶಾಸಕರು, ಅಧ್ಯಕ್ಷರು ಎಲ್ಲರೂ ಕೂಡ ಕೈ ಜೋಡಿಸಿ ಈ ಚುನಾವಣೆಯಲ್ಲಿ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಹಿರಿಯರಿಗೂ, ಜೊತೆಗೆ ಸಂಡೂರಿನ ಜನತೆಗೆ ಮೊದಲನೇದಾಗಿ ನಾನು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಏನು ಅಭಿಮಾನ, ಪ್ರೀತಿ, ವಿಶ್ವಾಸ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ಇವತ್ತೇನು ನಮ್ಮ ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡಿದ್ದಾರೆ ಸಂಡೂರಿನ ಜನತೆ. ಇವತ್ತು ನಮ್ಮ ಶಾಸಕಿಯಾಗಿರ್ತಕ್ಕಂಥ ಅನ್ನಪೂರ್ಣ ಅವರು, ಜೊತೆಗೆ ನಾವು ಸಂಸದರು ಇಬ್ಬರು ಇವತ್ತು ಆ ಒಂದು ಬಂಡಿಗೆ ಹೆಗಲು ಕೊಟ್ಟು ಪ್ರಾಮಾಣಿಕವಾಗಿ ತಾಲೂಕು ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಭಗವಂತ ಕುಮಾರಸ್ವಾಮಿ ಎಲ್ಲ ಪ್ರೀತಿ, ಅಭಿಮಾನ, ವಿಶ್ವಾಸ ಏನು ಒಂದು ಇಟ್ಟಿದ್ದಾರೆ, ಅದು ಅವರ ಒಂದು ಭರವಸೆಯನ್ನು ಹುಸಿ ಮಾಡ್ದಂಗೆ ಒಪ್ಪಿಸಂತ ಒಂದು ಕೆಲಸ ಭಗವಂತ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊತೀನಿ. ಖಂಡಿತ ಜಾಸ್ತಿ ಆಗಿದೆ. ಅದಕ್ಕೆ ತಕ್ಕಂಗೆ ನಾನು ಅದನ್ನೆಲ್ಲ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂತೀನಿ. ಆ ಅಭಿಮಾನ, ಜನರ ಆಶೀರ್ವಾದ ಕೂಡ ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸೇವೆ ಮಾಡೋಕ್ಕೆ ನಾವಿಬ್ಬರು ಶ್ರಮಿಸ್ತೇವೆ. ಹೇಳಕ್ಕೆ ಬೇರೆ ಸಬ್ಜೆಕ್ಟ್ ಏನಿದೆ, ಸೋಲಪ್ಪಣಕ್ಕೆ ಅವ್ರಿಗೆ ಬೇರೆ ಸಬ್ಜೆಕ್ಟ್ ಏನಿದೆ ಹೇಳ್ತಾರೆ ಅವ್ರು ಹಂಗೇನೆ ಹೇಳ್ತಾರೆ. ನಾನು ಹೇಳಿದ್ನಲ್ಲ ಮೊದಲು ಅವ್ರು ಹಂಗೇನೆ ಹೇಳ್ತಾ ಇರಲಿ, ನಾವು ಗೆಲುವಿನ ರೂವಾರಿಯನ್ನು ನಾವು ವಿಜಯೋತ್ಸವನ ಆಚರಿಸ್ತೀವಿ ಅಂತ ಹೇಳಿದ್ವಿ. ಅದು ನಡೆದಿದೆ ಅಷ್ಟೇನೆ. ಹಂಗೇನಿಲ್ಲ. ನಾರ್ಮಲಿ ಈಗ ನಾವು ಒಂದೇ ವರ್ಷದಲ್ಲಿ 3 ಎಲೆಕ್ಷನ್ ಮಾಡಿದೀವಪ್ಪ. ನಮ್ದು 23 ಎಲೆಕ್ಷನ್ನು, MP ಎಲೆಕ್ಷನ್ನು, ಈ ಎಲೆಕ್ಷನ್ನು ನಾರ್ಮಲಿ ಸ್ವಲ್ಪ ಮಟ್ಟಿಗೆ ಇದ್ದೇ ಇರ್ತದೆ. ಅದನ್ನ ಓವರ್ಕಮ್ ಆಗಿ ತಂದು ಮತ್ತೆ ಕಾಂಗ್ರೆಸ್ಸಿನ ಮತ್ತೆ ಭದ್ರಕೋಟೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಗಂಗಾವತಿನಲ್ಲೂ ಮನೆ ಮಾಡಿದ್ದಾರೆ ಅವರು ಅಲ್ವಾ. ಗಂಗಾವತಿನಲ್ಲಿ ಹೋಗಿ ತೋರ್ಸಂತ ಹೇಳ್ರಿ, ಏನು ಅಭಿವೃದ್ಧಿ ಮಾಡ್ತಾರೆ ಏನಂತೇಳಿ ನೋಡಿ. ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸಂವಿಧಾನ, ಪ್ರಜಾಪ್ರಭುತ್ವ, ಗಂಧಗಾಳಿ ಗೊತ್ತಿಲ್ಲದೆ ನಾವು ಉತ್ತರ ಕೊಡಕ್ಕೆ ಹೋಗಲ್ಲ. ನಮಗೆ ಈಗ ಜನ ಆಶೀರ್ವಾದ ಮಾಡಿದ್ರೆ ನಾವು ಕೆಲಸ ಮಾಡಿ ಮುಂದೆ ಕೆಲಸ ನಾವು ತೋರಿಸ್ತೀವಿ ಅಷ್ಟೇ. ಸರ್, ಈಗ ನಿಮ್ಮಿಬ್ಬ ನಾನು ಲಾಡ್ ಕುಟುಂಬದ ಮನೆ ಮೇಲೆ ಸುಮಾರು 34 ವರ್ಷದಿಂದ ಇವತ್ತು ಅವ್ರ ಜೊತೆಗೆ ಬೆಳೆದು ಬಂದೀನಿ. ನಮ್ಮ ಗಾಡ್ ಫಾದರ್ ಏಕನಾಥ್ ಲಾಡ್ ಅವರು ಎಲ್ಲರನ್ನ ಅವ್ರ ಥರ ಮಕ್ಕಳು ಅಂತೇಳಿ ನಮ್ಮನ್ನು ಪ್ರೀತಿ ಮಾಡಿ ಇಲ್ಲೇ ಮಠ ನಮ್ಮನ್ನು ಬೆಳೆಸಿದ್ದಾರೆ. ಆ ಒಂದು ಪ್ರೀತಿ ವಿಶ್ವಾಸ ಇಲ್ಲೇ ಮಠಕ್ಕೆ ತಂದಿದೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂತೋಷ್ ಲಾಡ್ ಸಾಹೇಬರು, ನಾವು ಪೂರ್ಣ ಎಲ್ಲರೂ ಕೂಡ ಸೇರಿ ನಾವು ಒಂದು ಮುಂದಿನ ಅಭಿವೃದ್ಧಿಗೆ ನಾವು ನಾಂದಿಯನ್ನು ಕೊಡ್ತೇವೆ. ನಾವು ಮೊದಲೇ ಹೇಳಿದ್ವಲ್ಲ, 100% ನಾವು ಕಾಂಗ್ರೆಸ್ ಗೆಲ್ತೀವಿ. ನೀವೇ ಉಲ್ಟಾ ಹೊಡಿಸಿದ್ರಪ್ಪ ಎಲ್ಲ. ಇವತ್ತು ಯಾರಿಗೆ ಸಿಗಬೇಕು, ಏನು ಬೇಕು ಅಂತೇಳಿ ಅವರೆಲ್ಲ ಡಿಸೈಡ್ ಮಾಡ್ತಾರೆ. ಖಂಡಿತ ಅವರು ಇಡೀ ರಾಜ್ಯಾದ್ಯಂತ ಇವತ್ತು 3 ಕ್ಷೇತ್ರಗಳಲ್ಲಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನಾನು ಒಬ್ಬ ಸಂಸದನಾಗಿ, ಜೊತೆಗೆ ನಮ್ಮ ಸರ್ಕಾರದ ಪರವಾಗಿ 3 ಕ್ಷೇತ್ರದ ಎಲ್ಲ ಮತದಾರರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.